ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆನ್ನೆ ಎದ್ದೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಂದಾದಮೇಲಿಂದ ವ್ಲಾಗು. ನಾವು ಫ್ರೂಟ್ಸ್ನೆಲ್ಲ ಎತ್ತಿಟ್ಟು ನೀಟಾಗಿ ಆಚೆ ಬಂದ್ವಿ. ಪಾಪುನ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿ. ಅವನು ತುಂಬ ಹಠ ಮಾಡ್ತಿದ್ದ ಕಾರಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ. ಸೊ ಅದಕ್ಕೆ ನನ್ನ ಹಸ್ಬೆಂಡು ಸರಿ ಆಯಿತು ಹೋಗಿ ಬರೋಣ ಬಾ ತೋಟದ ಹತ್ರ ಅಂತ ಹೇಳಿ ನೀನು ಬಾ ಅಂತ ಹೇಳಿ ಕರೆದ್ರು. ನಾನಂತೂ ನಮ್ಮ ತೋಟದ ಹತ್ರ ಹೋಗಿ ಅದು ಎಷ್ಟು ದಿನಗಳಾಗಿತ್ತೋ ಗೊತ್ತಿಲ್ಲ. ನಾನು ಎಲ್ಲೂ ಆಚೆನೇ ಹೋಗಿಲ್ಲ. ಸೊ ಅದಕ್ಕೋಸ್ಕರ ನನಗೂ ಒಂದು ಸ್ವಲ್ಪ ಚೇಂಜ್ ಸಿಗುತ್ತೆ. ತುಂಬ ಬೇಜಾರಾಗಿತ್ತು ಅಂತ ಹೇಳಿ ಸ್ವಲ್ಪ ಬೇಜಾರು ಕಳೆಯುತ್ತೆ, ನಾನು ಬರ್ತೀನಿ ಅಂತ ಹೇಳಿ ಹೊರಟೆ. ಕುಶಾಲಿನಿ ಮಲ್ಕೊಂಡಿದ್ಲು. ಅವಳನ್ನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಭಯ. ಏನಕ್ಕಂದರೆ ಒಂದು ಸಲ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನೇ ಹೋಗಬೇಕು ಎತ್ಕೊಳೋದಕ್ಕೆ. ಇನ್ನು ಯಾರೇ ಎತ್ಕೊಂಡು ಏನೇ ಸಮಾಧಾನ ಮಾಡಿದ್ರು ಅವಳು ಸುಮ್ಮನೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಏನಾದರೂ ಹೊತ್ತರೆ ಕಾಲ್ ಮಾಡು ಅಂತ ಹೇಳಿ ಹೋದ್ವಿ. ನಮ್ಮ ತೋಟ ಕೂಡ ಏನೂ ದೂರ ಇರಲಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಬೇಗ ಬರ್ತೀವಿ ಫೋನ್ ಮಾಡಿದ ತಕ್ಷಣ ಅಂತ ಹೇಳಿ ಹೇಳ್ಬಿಟ್ಟು ಹೊರಟ್ವಿ. ನನಗೆ ಫಸ್ಟೇ ಬಾಯಿ ಹೇಳ್ತಿದ್ದ, ಅವನು ನೀನು ಬರಬೇಡ ಅಂತ ಹೇಳ್ತಿದ್ದ. ಅದೇನೋ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಬಂದರೆ ಅವನು ನನ್ನ ಬೇಡ ಅಂತ ಹೇಳ್ತಾನೆ. ಸೊ ಟಾಟಾ ಬಾಯ್ ಅಂತ ಹೇಳಿ ಹೊರಟ. ನಾನು ಕೂಡ ಹೋದೆ. ಅಂದರೆ ತೋಟದಲ್ಲಿ ಸ್ವಲ್ಪ ಮಾವಿನಕಾಯಿ ಎಲ್ಲ ಬಿಟ್ಟಿದ್ವಲ್ಲ, ಸೊ ನೋಡೋಣ ಹೋಗೋಣ ತೊಗೊಂಡು ಬರೋಣ ಅದೆಲ್ಲ ಅಂತ ಹೇಳಿ. ಇಲ್ಲಿ ಇವಾಗ ಅವನೇನೆ ಇದೆಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾನೆ. ಹಾಡು ಹಾಕೋವಂಥದ್ದು, ಆಫ್ ಮಾಡೋದು, ಎಮರ್ಜೆನ್ಸಿ ಲೈಟ್ ಹಾಕೋದು, ಎ ಸಿ ಆನ್ ಮಾಡೋದು, ಆಫ್ ಮಾಡೋದು ಎಲ್ಲದನ್ನು ಕೂಡ ಮಾಡ್ತಾನೆ. ಇಂಡಿಕೇಟ್ರ್ ಹಾಕೊಂಡ್ರೆ ಹಾಕ್ತಾನೆ. ಸೊ ಎಲ್ಲದನ್ನು ಕೂಡ ಅಷ್ಟೇ. ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ ನೋಡಿ. ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತೂ ಮೊಬೈಲನ್ನೇ ನೋಡ್ತಾ ಇರ್ತಾನೆ, ಏನೇನೂ ನೋಡೋದಿಲ್ಲ. ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೋ ಅವನೇನು ಮಾಡ್ತಾ ಇರ್ತಾನೆ ಅದೆಲ್ಲದನ್ನು ಕೂಡ ಸ್ಟಾಪ್ ಮಾಡ್ತಾನೆ. ಅವನೇನಾದರೂ ಅವನು ಫನ್ನಿಯಾಗಿ ಮಾಡ್ತಾ ಇರೋದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡ್ರೆ ವಿಡಿಯೋ ಆನ್ ಮಾಡಿದ ತಕ್ಷಣ ಮೊಬೈಲ್ ಇಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾನೆ. ಎಷ್ಟೊಂದು ಆಟ ಆಡ್ತಿರೋವಂಥದ್ದು, ಏನಾದರೂ ಹೊಸದಾಗಿ ಮಾಡ್ತಾ ಇರೋವಂಥದ್ದು, ಕಲಿತಾ ಇರೋವಂಥದ್ದು ಯಾವುದಾದ್ರೂ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಮೊಬೈಲ್ ಹಿಡಿದ ತಕ್ಷಣ ಹಂಗೆ ಸುಮ್ಮನಾಗ್ಬಿಡ್ತಾನೆ. ಅದೇ ಬೇಜಾರು. ಇವಾಗಂತೂ ನಮ್ಮ ತೋಟದ ಹತ್ರ ಹೋಗೋವಾಗ ತುಂಬ ಅಕ್ಕಪಕ್ಕ ಎಲ್ಲ ಖಾಲಿ ಇತ್ತು. ಆ ಜಮೀನಲ್ಲಿ ಏನೂ ಇರಲಿಲ್ಲ ಗಿಡಗಳು. ಇವಾಗಂತೂ ಫುಲ್ಲು ಎಲ್ಲ ಒಂಥರ ಕಾಡಿನ ಥರ ಆಗಿಬಿಟ್ಟಿದೆ. ಅಷ್ಟು ಗಿಡಗಳನ್ನ ಇಟ್ಟಿದ್ದಾರೆ. ಅಡಿಕೆ ಗಿಡ, ಬಾಳೆ, ತೆಂಗು ಎಲ್ಲದನ್ನು ಕೂಡ ಇದೆ ನೋಡಿ. ಈ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ನಮ್ಮ ತೋಟ, ಅಡಿಕೆ ತೋಟ. ಈ ಸೈಡು ಇಂದ ಕೂಡ ಒಂದು ರೋಡಲ್ಲಿ ಹೋಗ್ಬೋದು. ಇನ್ನೊಂದು ರೋಡ್ ಕನೆಕ್ಟ್ ಆಗುತ್ತೆ, ಅಲ್ಲಿ ಕೂಡ ಹೋಗ್ಬೋದು. ಈ ಕಡೆಯಿಂದ ಬಂದಾಗ ಫಸ್ಟು ಅಡಿಕೆ ತೋಟ ಸಿಗುತ್ತೆ. ಸೊ ಇಲ್ಲಿ ನಿಲ್ಲಿಸಿ ಪಾಪುನ ಕೂಡ ಕೆಳಗಿಳಿಸಿ ಕರ್ಕೊಂಡು ಹೊರಟೆ. ತುಂಬ ದಿನ ಆಗಿತ್ತು, ಏನೋ ಒಂಥರ ರಿಫ್ರೆಶಿಂಗ್ ಆಗಿತ್ತು. ಆರಾಮಾಗಿ ಸ್ವಲ್ಪ ದೂರ ಓಡಾಡಿಕೊಂಡು ಬಂದೆ. ಪಾಪು ಅಳ್ತಾ ಇದ್ದಾಳ ಅಂತ ಕೂಡ ಒಂದು ಮನಸ್ಸಲ್ಲಿ ಯೋಚನೆ ಓಡ್ತಾನೇ ಇರುತ್ತೆ, ಅವಳು ಏನು ಮಾಡ್ತಿದ್ದಾಳೆ ಎದ್ಲಾ ಅಂತ ಹೇಳಿ. ಇವನು ಎಲ್ಲದನ್ನು ಕೂಡ ತೋರಿಸಿ ಹೇಳ್ತಿದ್ದ, ಅಲ್ಲಿದೆ ನೋಡಿ ಓಯ್ ಅಂತ ಹೇಳಿ. ಈ ಸ್ಲಿಪ್ಪರ್ನ ಹಾಕ್ಕೊಂಡು ನಡೆಯೋದೇ ಅವನಿಗೆ ತುಂಬ ಕಷ್ಟ ಆಗಿತ್ತು. ಅವನು ಯಾವುದೇ ಶೂಸ್ ಆಗಲಿ ಸ್ಲಿಪ್ಪರ್ಸ್ ಆಗಲಿ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಏಕೆ ಅಂತ ಗೊತ್ತಿಲ್ಲ. ಮನೆ ಹತ್ರ ತುಂಬಾ ಪ್ರಾಕ್ಟೀಸ್ ಮಾಡಿಸ್ತೀವಿ, ಓಡಾಡು ಅಂತ ಹೇಳಿ. ಅವಾಗೆಲ್ಲ ಸ್ವಲ್ಪ ನಿಧಾನಕ್ಕೆ ಓಡಾಡ್ತಿರ್ತಾನೆ. ಈ ರೀತಿ ಕಾಲನ್ನ ಜೋರಾಗಿ ಎತ್ತಿಟ್ಕೊಂಡು ಅವನಿಗೊಂಥರ ಬಿದ್ದೋಗೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಅನಿಸುತ್ತೆ. ನೋಡಿ ಈ ರೀತಿ ಎಷ್ಟು ಜೋರಾಗಿ ಮೇಲಕ್ಕೆ ಎತ್ತಿ ಕಾಲಿಟ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ. ಬಟ್ ಕರೆಕ್ಟಾಗಿ ಹಾಕ್ಕೊಳ್ತಾನೆ. ಬಲಗಡೆ ಸೈಡಿನ ಸ್ಲಿಪ್ಪರ್ನ, ಎಡಗಡೆ ಸೈಡಿನ ಸ್ಲಿಪ್ಪರ್ ಯಾವುದು ಅಂತ ಹೇಳಿ ಕರೆಕ್ಟಾಗಿ ಹಾಕ್ಕೊಳ್ತಾನೆ. ನಾವೇನು ಹಾಕೋ ಅವಶ್ಯಕತೆ ಇಲ್ಲ. ಇದು ತೋಟದ ಹತ್ರ ತುಂಬ ಎಲೆಗಳು, ಅಡಿಕೆ ಎಲೆಗಳು ಬಿದ್ದಿದ್ದು ಎಲ್ಲದನ್ನು ಕಟ್ಟಿಟ್ಟಿದ್ರು. ಅಂದರೆ ಇದು ತಗೊಳ್ತಾರೆ, ಇದನ್ನು ಮಾರ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಜೋಳನ ಹಾಕಿದ್ರು. ತುಂಬ ಸಣ್ಣದಾಗಿ ಇನ್ನೂ ಬಿಟ್ಟಿತ್ತು ನೋಡಿ, ಯಾವ ಥರ ಹುಲ್ಲಿನ ಥರ ಕಾಣಿಸ್ತಾ ಇದೆ ಅದು. ನನಗೆ ಈ ಥರ ಎಲ್ಲ ತೋಟದಲ್ಲಿ ಓಡಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮಾವಿನಕಾಯಿ ತುಂಬ ಸಿಕ್ಕಿದ್ದು, ಸ್ವಲ್ಪ ಮಾವಿನಕಾಯಿನ ಕೂಡ ತೊಗೊಂಡು ಬಂದೆ ನಾನು. ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿಸೋಣ ಅಂತ ಹೇಳಿ. ಹಾಗೆ ನಮ್ಮ ಮಾವನವರು ಏನೋ ಮಾವಿನಕಾಯಿ ಬೇಕು ಅಂದಿದ್ರು ಅಂತ ಹೇಳಿ ಅವರಿಗೆ ಕೂಡ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತ ಹೇಳಿ ತಂದೆ. ನಮ್ಮ ಮನೆಯವರು ಒಂದು ಬದನೆಕಾಯಿ ಬಜ್ಜಿ ರೊಟ್ಟಿ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಮನೆಗೆ ಹೋದ ತಕ್ಷಣ ಅಲ್ಲಿ ಬದನೆಕಾಯಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಈ ರೀತಿ ಆಚೆ ಕೆಂಡ ಹಾಕಿ ಸುಡೋಣ, ಚೆನ್ನಾಗಾಗುತ್ತೆ, ಎಷ್ಟೊಂದು ದಿನ ಆಗಿದೆ ಈ ಥರ ಮಾಡಿ ಅಂತ ಹೇಳಿ ಆಚೆನಲ್ಲಿನೇ ಕೆಂಡ ಹಾಕಿ ಕೆಂಡದಲ್ಲಿ ಸುಟ್ಟಿರೋ ಬದನೆಕಾಯಿ ಇದು. ಹಾಗೆಯೇ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸುಟ್ಕೊಳ್ಬೇಕು. ಸುಟ್ಟು ಹಾಕಿದ್ರೇ ಚೆನ್ನಾಗಿರುತ್ತೆ.
ಕಾರ್ ಬೇರೆ ಪಂಚರ್ ಆಗಿತ್ತು. ಯಾವಾಗಲೂ ನಿಮ್ಮೂರಿಗೆ ಬಂದಾಗಲೇ ಪಂಚರ್ ಆಗುತ್ತೆ ಅಂತ ಹೇಳಿ ಬೈಕೊಂಡು ಹೋಗಿ ಟೈರ್ ಚೇಂಜ್ ಮಾಡ್ತಿದ್ದಾರೆ. ಅದೇನೋ ಗೊತ್ತಿಲ್ಲ, ನಮ್ಮೂರಿಗೆ ಬಂದಾಗ ಕರೆಕ್ಟಾಗಿ ಆಲ್ಮೋಸ್ಟ್ ತುಂಬ ಸಲ ಟೈರ್ ಪಂಚರ್ ಆಗಿದೆ. ಅದು ನಮ್ಮ ತೋಟದ ಹತ್ರ ಹೋಗಿ ಬರುವಾಗಲೇ ಆಗುತ್ತೆ. ಏನಾದರೂ ಅಲ್ಲಿ ಯಾವುದಾದ್ರೂ ಮುಳ್ಳು ತುಂಬ ದಪ್ಪ ಇರೋವಂಥ ಮುಳ್ಳಿನ ಗಿಡ ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ. ತೋಟದ ಹತ್ರ ಹೋಗಿ ಬಂದಾಗಲೇ ಟೈರ್ ಪಂಚರ್ ಆಗಿರುತ್ತೆ. ಇವನು ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅವರಪ್ಪಂಗೆ ಎಲ್ಲದೂ ಕೂಡ, ನಟ್ಟು ಅದು ತಗೋ ಇದು ತಗೋ ಅಂತ ಹೇಳಿ. ಕೇಳಿದೆಲ್ಲದನ್ನು ಕೂಡ ತಕ್ಕೊಡ್ತಾನೆ. ಒಂದು ಸಲ ಇದು ಏನು ಅಂತ ಹೇಳಿ ಹೆಸರು ಹೇಳಿದ್ರೆ ಅದನ್ನೆಲ್ಲ ಅವರು ರೆಡಿ ಮಾಡ್ಕೊಳ್ತಾಯಿದ್ರು. ಖುಷಿ ಮಲ್ಕೊಂಡಿದ್ಲು ಅಂತ ಹೇಳಿ ನಾನು ಬಂದು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವನು ಸಿಟ್ಕೊತಾನೆ ಪಾಪು. ಹೋಗು ಅಂತ ಹೇಳಿ ನನ್ನ ದೂಕ್ತಾನೆ. ಅವನು ಅವರಪ್ಪ ಇರೋ ಹತ್ರ ನನ್ನ ಬರೋದಕ್ಕೂ ಬಿಡೋದಿಲ್ಲ, ಅಳ್ತಾ ಇರ್ತಾನೆ. ಇದನ್ನು ನಾನೇ ಇಟ್ಕೊತೀನಿ ತಿರ್ಗಿಸ್ತೀನಿ ಅಂತ ಹೇಳಿ ಜಾಕ್ ಇಟ್ಕೊಂಡು ಎಳಿತಾ ಇದ್ದ. ಅವರಪ್ಪ ನಡಿ ಸೈಡಿಗೆ ಅಂತ ಹೇಳಿ ಬೈತಾ ಇದ್ರು. ಎಲ್ಲ ಕೆಲಸಕ್ಕೂ ಅಷ್ಟೇ, ಟ್ರ್ಯಾಕ್ಟರ್ ರಿಪೇರಿ ಮಾಡೋದಾಗಾದರೂ ಅಷ್ಟೇ ಅವನು ಹೋಗಿ ನಿಂತ್ಕೊಂಡು ಬಿಟ್ಟಿರ್ತಾನೆ ಫಸ್ಟೇ. ನಮ್ಮ ಯಜಮಾನರಿಗೆ ಮಸಾಲೆ ವಡೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದು ಕಡಲೆಬೇಳೆ ವಡೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ವಿ. ನನಗೇನು ಅಷ್ಟೊಂದು ಇದು ರಿಸ್ಕ್ ತೊಗೊಂಡು ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ. ನಮ್ಮಮ್ಮ ಅಳಿಯಂದ್ರು ಬಂದರೆ ಸಾಕು, ಅವ್ರಿಗೇನು ಬೇಕು ಇವ್ರಿಗೇನು ಬೇಕು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಹೇಳ್ತಾನೆ ಇರ್ತಾರೆ. ಎಲ್ಲರ ಮನೆಯಲ್ಲೂ ಇದು ಕಾಮನ್ನು. ಕಡಲೆಬೇಳೆನ ಒಂದು 2 ಅವರ್ ಆದರೂ ನೆನೆಸಿಡಬೇಕು. ಚೆನ್ನಾಗಿ ಕಡಲೆಬೇಳೆ ನೆನಬೇಕು, ನೆನೆದ್ರೇ ಚೆನ್ನಾಗಾಗುತ್ತೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಬಿಸಿನೀರಲ್ಲಿ ಆ ಕಡಲೆಬೇಳೆನ ನೆನೆಹಾಕಿದ್ರೆ ಬೇಗ ನೆನೀತವೆ, 1 ಅವರ್ಗೆ ನೆನೀತವೆ. ಈಗ ಇದಕ್ಕೆ ಖಾರಕ್ಕೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು 1 ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3 ಬೆಳ್ಳುಳ್ಳಿ. ನೋಡಿ ಇದಿಷ್ಟೂ ಕೂಡ ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು. ಹಾಗೆಯೇ ನೀರನ್ನು ಸ್ವಲ್ಪನೂ ಕೂಡ ಉಪಯೋಗಿಸಲ್ಲ ನಾನು. ಇದೇ ರೀತಿ ಮಾಡಿಕೊಂಡ್ರೆ ಮಸಾಲೆ ವಡೆ ಗರಿ ಗರಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ, ಬೇಗ ಮೆತ್ತಗಾಗೋದಿಲ್ಲ, ಹೋಟೆಲ್ ಥರನೇ ಬರ್ತವೆ. ಹಾಗೆಯೇ 1 ಹಿಡಿಯಷ್ಟು ಕಡಲೆಬೇಳೆನ ಹಾಗೆ ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ತಿನ್ನೋವಾಗ ಹಾಗೆ ಬಾಯಿಗೆ ಸಿಗಲಿ ಅಂತ ಹೇಳಿ. ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ಫಸ್ಟೇ ಹಾಕಿದ್ದೀನಿ. ನೀವು ಬೇಕು ಅಂತಂದರೆ ಖಾರ ಜಾಸ್ತಿ ಬೇಕು ಅಂದರೆ ಮತ್ತೆ ಅದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿನ ಹಾಕೋದ್ರಿಂದ ಮಸಾಲೆ ವಡೆ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಲವಂಗ, ಚಕ್ಕೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಕೆಲವೊಬ್ಬರು ಇಷ್ಟಪಡ್ತಾರೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ವಡೆಗಳ ಶೇಪಲ್ಲಿ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪನಾಗಿ ನೀವು ತಟ್ಕೊಳ್ಬೋದು, ಅಂದರೆ ಅಷ್ಟು ಅಗಲ. ಇದನ್ನು ತುಂಬ ತೆಳುವಾಗಿ ತಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ತಿಕ್ನೆಸ್ಸು ಚೆನ್ನಾಗಿ ಇರಬೇಕು, ದಪ್ಪನಾಗಿರಬೇಕು. ಮಸಾಲೆ ವಡೆ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ನಮ್ಮ ಮನೇಲಿ ಬೋಂಡ ಬಜ್ಜಿ ಇಷ್ಟಪಡೋದಕ್ಕಿಂತ ಇದನ್ನೇ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಬಟ್ ಮಾಡೋದು ಮಾತ್ರ ತುಂಬ ರೇರು, ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಕಡಲೆಬೇಳೆ ನೆನೆಸೋದನ್ನೇ ಮರ್ತಿರ್ತಾರೆ ಫಸ್ಟ್ ಆಫ್ ಆಲ್. ಇನ್ನೇನು ಕಡಲೆಬೇಳೆ ಎಲ್ಲ ನೆನೆಸಿ ಮಾಡಬೇಕು ಅನ್ನೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಮಾಡೋದೇ ಕಡಿಮೆ. ಮಸಾಲೆ ವಡೆ ಅಂತೂ ತುಂಬಾ ಚೆನ್ನಾಗಾಗಿದ್ದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.